ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಇದೀಗ ವೈಟ್ ಟಾಪಿಂಗ್ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಾ ಇದ್ದು ಜನಸಾಮಾನ್ಯರು ಸಾರ್ವಜನಿಕರು ಹಿಡಿ ಶಾಪವನ್ನು ಹಾಕಿದ್ದಾರೆ. ತುಮಕೂರು ನಗರದಲ್ಲಿ ನಡೀತಾ ಇರತಕ್ಕಂಥ ವೈಟ್ ಟಾಪಿಂಗ್ ಕಾಮಗಾರಿ ಅರ್ಧಕ್ಕೆ ನಿಂತು ಇದೀಗ ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ. ಜನಸಾಮಾನ್ಯರಿಗೆ ಕೆಲಸ ನಡೆದಲೇ ಇರೋದ್ರಿಂದಾಗಿ ಸಾರ್ವಜನಿಕರ ಓಡಾಟಕ್ಕೆ ಸಮಸ್ಯೆ ಆಗಿರುವಂತಹದ್ದು. ಅಧಿಕಾರಿಗಳು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಜನ ಹೈರಾಣಾಗಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿಗೆ ಜನ ಸುಸ್ತಾಗಿರ್ತಕ್ಕಂತಹದ್ದು. ಕಾಮಗಾರಿ ವಿಳಂಬಕ್ಕೆ ತುಮಕೂರಿನಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. 2 ತಿಂಗಳಾದರೂ ಕೂಡ ಮುಗಿಯದ ಕಾಮಗಾರಿ. ಪ್ರಗತಿ ವರದಿಗೆ ಎಚ್ಚೆತ್ತು ಕಾಮಗಾರಿಯನ್ನು ಆರಂಭಿಸಲಾಗಿತ್ತು. ಇತ್ತೀಚೆಗಷ್ಟೇ ಆರಂಭವಾದ ಒಂದೇ ದಿನಕ್ಕೆ ಮತ್ತೆ ಕಾಮಗಾರಿಯನ್ನು ಸ್ಥಗಿತ ಮಾಡಲಾಗಿದೆ. ಮಿಷನ್ ಕೆಟ್ಟು ಹೋದ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನು ಸ್ಥಗಿತ ಮಾಡಲಾಗಿದೆ ಎನ್ನುವಂತಹ ಒಂದಿಷ್ಟು ವಿಚಾರಗಳು ಇದೀಗ ಬೆಳಕಿಗೆ ಬರ್ತಾ ಇರುವಂತಹದ್ದು. ಒಂದು ಕೆಲಸ ಮಾಡಿ 2 ದಿನ ಕೆಲಸವಿಲ್ಲ, ಇಂತಹ ಮಿಷನರಿಗಳಿಂದ ಕಾಮಗಾರಿ ಯಾಕೆ ಆರಂಭಿಸಬೇಕು ಅಂತ ಹೇಳಿ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತದಿಂದ ಜೈನ ಭವನದವರೆಗೂ ಕೂಡ ನಡೀತಾ ಇರತಕ್ಕಂಥ ವೈಟ್ ಟಾಪಿಂಗ್ ಕಾಮಗಾರಿ 100 ಮೀಟರ್ ಕಾಮಗಾರಿ 2-3 ತಿಂಗಳು ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ತುಮಕೂರು ನಗರದ ಜೈನ ಭವನದಿಂದ ಹಾಗೇನೆ ಶಿವಕುಮಾರ್ ಸ್ವಾಮೀಜಿ ಒಂದು ಸರ್ಕಲ್ ವರೆಗೂ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಆರಂಭ ಮಾಡ್ತೇವೆ ಅಂತೇಳಿ ಅಧಿಕಾರಿಗಳು ಗುತ್ತಿಗೆದಾರರು ಕೆಲ ತಿಂಗಳುಗಳ ಹಿಂದೆ ಅಲ್ಲಿರ್ತಕ್ಕಂಥ ರಸ್ತೆಯನ್ನು ಅಗೆಯುವಂಥ ಕೆಲಸವನ್ನು ಮಾಡಿದ್ರು. ಅಗದಾದ ನಂತರ ಸಾಕಷ್ಟು ಜನಸಾಮಾನ್ಯರು ಬೈಕ್ ಸವಾರರು ಬಿದ್ದು ಎದ್ದು ಈ ಒಂದು ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕಿದ್ದು ಸುಳ್ಳಲ್ಲ. ಇದರಿಂದ ಎಚ್ಚೆತ್ತಂತಹ ಒಂದು ಜಿಲ್ಲಾಡಳಿತ ಪ್ರಗತಿ ಟಿವಿ ವರದಿಯ ಮಾಡಿತು, ಈ ಒಂದು ಸಮಸ್ಯೆಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನ ಮಾಡಿತು. ತಕ್ಷಣವೇ ಕೂಡ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತ ಈ ಒಂದು ಅಧಿಕಾರಿಗಳ ಗಮನಕ್ಕೆ ತಂದು ಗುತ್ತಿಗೆದಾರರು ಕೂಡಲೇ ಕಾಮಗಾರಿಯನ್ನು ಆರಂಭಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟರು. ಆದ್ರೆ ಸೂಚನೆ ಕೊಟ್ಟು 1 ದಿನ 2 ದಿನ ಅಷ್ಟೇ ಕಾಮಗಾರಿ ಮಾಡಿದ್ದು. ಇದೀಗ ಅದ್ಯಾವುದೋ ಕೂಡ ಮಿಷನರಿ ಕೆಟ್ಟೋಗಿದೆ, ಹಾಳಾಗಿದೆ ಅನ್ನುವಂತಹ ನೆಪವನ್ನು ಒಡ್ಡಿ ಒಂದು ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಹಾಗಾದ್ರೆ ಜನಸಾಮಾನ್ಯರು ಏನು ಮಾಡಬೇಕು? ಇತ್ತ ಕಾಮಗಾರಿಯೂ ಕೂಡ ಪೂರ್ಣ ಆಗಿಲ್ಲ, ಅದನ್ನು ತೆಗೆದು ಒಂದು ವ್ಯವಸ್ಥೆ ಮಾಡಿಕೊಡುವಂತಹ ಕೆಲಸವನ್ನ ಕೂಡ ಮಾಡಲಿಲ್ಲ. ಈ ರೀತಿಯಾದಂತಹ ಅರ್ಧಂಬರ್ಧ ಕಾಮಗಾರಿಯನ್ನ ಯಾಕೆ ಮಾಡಬೇಕು? ಕೆಟ್ಟೋಗುವಂತಹ ಮಿಷನರಿಗಳನ್ನ, ಅಂತಹ ಹಳೆ ಮಿಷನರಿಗಳನ್ನ ಯಾಕೆ ಇಟ್ಕೊಂಡು ಕೆಲಸ ಮಾಡಿಸಬೇಕು ಅನ್ನುವಂತಹ ಜನಸಾಮಾನ್ಯರ ಪ್ರಶ್ನೆ. ಆದಷ್ಟು ಬೇಗ ಇದಕ್ಕೆ ಇತಿಶ್ರೀ ಹಾಡಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಮಾಡ್ತಾ ಇರುವಂಥ ಎಡವಟ್ಟಿನಿಂದಾಗಿ ಈಗ ವಾಹನ ಸವಾರರು, ಸಾರ್ವಜನಿಕರು ನಿಜಕ್ಕೂ ಕೂಡ ನಿತ್ಯ ನರಕ ಯಾತನೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ತುಮಕೂರು ನಗರದಲ್ಲಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇದೇನಿದೆ ತುಮಕೂರು ಶ್ರೀ ಶಿವಕುಮಾರ ಸ್ವಾಮಿ ವೃತ್ತದಿಂದ ಜೈನ ಭವನದವರೆಗೂ ಕೂಡ ಸುಮಾರು 200 ಮೀಟರ್ ಉದ್ದದ ಒಂದು ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿಗೆ ಚಾಲನೆಯನ್ನು ಕೊಡಲಾಗಿತ್ತು. ಅದಾದ ನಂತರ ಒಂದಷ್ಟು ಮಿಷನರಿ ವರ್ಕ್ ನಿಂದ ಸಮಸ್ಯೆ ಆಗಿತ್ತು. ಮಿಷನರಿ ಸರಿ ಇಲ್ಲ ಎಂಬ ಕಾರಣಕ್ಕಾಗಿ ವರ್ಕ್ ಸ್ಟಾಪ್ ಆಗಿತ್ತು. ಅಂದರೆ ವರ್ಕನ್ನು ಆರಂಭ ಮಾಡಿ ಸುಮಾರು 2 ತಿಂಗಳ ಕಾಲ ಕೈ ಬಿಟ್ಟಿದ್ರು. ಮತ್ತೆ ಯಾವಾಗ ಪ್ರಗತಿ ಟಿವಿ ಒಂದಷ್ಟು ವಿಳಂಬ ಆಗ್ತಾ ಇದೆ, ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಸುದ್ದಿಯನ್ನು ಬಿತ್ತರಿಸಿತು. ತಕ್ಷಣ ಅಲರ್ಟ್ ಆದಂಥ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಈಗ ಅದನ್ನು ಮತ್ತೆ ಆರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಈಗ ಕಾಮಗಾರಿ ನಡೀತಾ ಇದೆಯಲ್ಲ, ಇದು ಮತ್ತೆ ಸ್ಟಾಪ್ ಆಗಿದೆ. ಅಂದ್ರೆ ಕಳೆದ 2 ದಿನಗಳ ಹಿಂದೆ 1 ದಿನ ಕಾಮಗಾರಿಯನ್ನ ಮಾಡಿದ್ರು, ಒಂದೇ ದಿನಕ್ಕೆ ಮಿಷನರಿ ಕೆಟ್ಟು ಹೋಗಿರುವಂತದ್ದು. ಇದರಿಂದ ನಿಜಕ್ಕೂ ಕೂಡ ವಾಹನ ಸವಾರರು ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಸಾರ್ವಜನಿಕರು ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಪಕ್ಕದ ರಸ್ತೆ ನೀವು ನೋಡಿ, ಒಂದೇ ರಸ್ತೆಯಲ್ಲಿ 2 in ಮಾಡಿರುವಂತದ್ದು. ಅಂದ್ರೆ ಒಂದು 100 ಮೀಟರ್ ಕಾಮಗಾರಿಯನ್ನ ಇಷ್ಟು ತಿಂಗಳುಗಳ ಕಾಲ ಕೆಲಸವನ್ನ ಮಾಡೋದಾದ್ರೆ ಏನಕ್ಕೆ ಬೇಕು ಜಿಲ್ಲಾಡಳಿತ, ಏನಕ್ಕೆ ಬೇಕು ಇಂತಹ ಗುತ್ತಿಗೆದಾರರು? ಒಂದೇ ದಿನ ಕೆಲಸ ಮಾಡಿರುವಂಥದ್ದು, ಆಗ್ಲೇ ಮಿಷನರಿ ಕೆಟ್ಟು ಹೋಗಿರುವಂಥದ್ದು. ಅಂದ್ರೆ ಈಗಾಗಲೇ ಇಲ್ಲಿರುವಂಥ ವರ್ಕರ್ಸ್ ಎಲ್ಲ ಕೂಡ ಟೀ ಅಂಗಡಿ ಅಲ್ಲಿ ಇಲ್ಲಿ ಕಾಲ ಕಳೀತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನವನ್ನ ತುಮಕೂರು ಜಿಲ್ಲಾಡಳಿತ ಮಾಡ್ತಾ ಇದೆಯಾ? ಜನರಂದ್ರೆ ಅವ್ರಿಗೆ ಲೆಕ್ಕನೇ ಇಲ್ವಾ? ಜನರು ಯಾವ ರೀತಿ ಬೇಕಾದ್ರೂ ಅವರು ಸಂಕಷ್ಟವನ್ನ ಪಡ್ಬೋದು, ಅಪಘಾತಕ್ಕೆ ಒಳಗಾಗ್ಬೋದು. ಈ ರೀತಿ ಆದ್ರೂ ಕೂಡ ಜಿಲ್ಲಾಡಳಿತ ಜನರ ಕ್ಷೇಮವನ್ನ ಮರೆತು ಕೇವಲ ಈ ರೀತಿಯಾಗಿ ಈ ತರದ ಒಂದಷ್ಟು ಕಳಪೆ ವ್ಯವಸ್ಥೆಯನ್ನು ತೋರುವಂಥವ್ರು, ನಿರ್ಲಕ್ಷ್ಯವನ್ನು ತೋರುವಂಥವ್ರು, ಜನರಿಗೆ ಸಂಕಷ್ಟವನ್ನು ತಂದೊಡ್ಡುವಂಥ ಇಂತಹ ಗುತ್ತಿಗೆದಾರರಿಗೆ ಇಂಥ ಕಾಮಗಾರಿಯನ್ನು ವಹಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಗರದ ಹೃದಯ ಭಾಗದ ಕಾಮಗಾರಿಗೆ ಇಂಥ ಒಂದಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಅಂದರೆ ಸುಮಾರು ಬಟ್ವಾಡಿಯಿಂದ ಮಲ್ಲಸಂದ್ರದವರೆಗೆ ನಡೆಯುವಂಥ ಕಾಮಗಾರಿ ಇನ್ನೆಷ್ಟು ವರ್ಷಗಳು ಬೇಕಪ್ಪ ಎಂಬ ಪ್ರಶ್ನೆ ಈಗ ಜನರದ್ದು ಕೂಡ ಆಗ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಜನರು. ಅಷ್ಟರ ಮಟ್ಟಿಗೆ ಈ ವೈಟ್ ಟಾಪಿಂಗ್ ಕಾಮಗಾರಿ ಈಗ
ಜನರಿಗೆ ಸಮಸ್ಯೆಯನ್ನು ತಂದೊಡ್ತಾ ಇದೆ. ನೋಡಿ, ಆ ಕಡೆ ಟೂ ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಸಹಸ್ರಾರು ವಾಹನಗಳು ನಿಜಕ್ಕೂ ಕೂಡ ನಿತ್ಯ ಒಂದಷ್ಟು ಅಪಘಾತದ ಭಯದಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಏನು ಮಾಡ್ತಾ ಇದ್ದಾರೆ? ಯಾಕಂದರೆ ಇಷ್ಟು ದೊಡ್ಡ ಮಟ್ಟದ ಒಂದಷ್ಟು ಕಾಮಗಾರಿ, ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಇಷ್ಟು ನಿರ್ಲಕ್ಷ್ಯತನದಿಂದ ಕಾಮಗಾರಿಯನ್ನು ಮಾಡೋದಾದ್ರೆ ಇಂಥ ಗುತ್ತಿಗೆದಾರರು ಏನಕ್ಕೆ ಬೇಕು? ಇಂಥ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಯಾಕಂದರೆ ಜನರ ಒಂದಷ್ಟು ರಕ್ಷಣೆಗೆ ಅಥವಾ ಜನರ ಸುರಕ್ಷತೆಗೆ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಬೇಗ ಕಾಮಗಾರಿಯನ್ನು ಮುಗಿಸ್ಬೇಕು ಅನ್ನೋದು ಅವರ ಒಂದಷ್ಟು ಮನಸ್ಸಿಗೂ ಕೂಡ ಬರ್ತಾ ಇಲ್ಲ. ಅಧಿಕಾರಿಗಳು ಕೂಡ ಅದರ ಬಗ್ಗೆ ಒಂದಷ್ಟು ಗಮನವನ್ನು ಹರಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನರಿಗೆ ಇಡೀ ಹಿಂಸೆ ಆಗ್ತಾ ಇರುವಂಥದ್ದು. ಹೀಗಾಗಿ ಕಾಮಗಾರಿನ ತಕ್ಷಣ ಆರಂಭಿಸಬೇಕು. ಇಂಥ ಮಿಷನರಿ ಯಾರಿದ್ದಾರೆ, ಗುತ್ತಿಗೆದಾರರನ್ನ ಬದಲಾಯಿಸಿ ಹೊಸ ಗುತ್ತಿಗೆದಾರರಿಗೆ ವರ್ಕನ್ನು ಕೊಡಬೇಕು. ತಕ್ಷಣ ಈ ಕಾಮಗಾರಿಯನ್ನು ಮುಗಿಸಬೇಕು ಅನ್ನೋದು ಕೂಡ ಜನರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.